ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸುಮಗಿರಿ ಚಾನಲ್. ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇವತ್ತು ತತ್ವಮಸಿ ಮತ್ತು ಮತ್ಸ್ಯರಾಣಿಯರು ಎಂಬ ಎರಡು ತಂಡದ ಪ್ರದರ್ಶನವನ್ನು ನೋಡ್ಕೊಂಡು ಬನ್ನಿ. ತತ್ವಮಸಿ ತಂಡ ಸಿದ್ಧರಾಗಬೇಕು. ಹೆಸರೇ ಹೇಳುವ ಹಾಗೆ ತತ್ವಂ ಅಂತ ಹೇಳಿದ್ರೆ ನಾನೇ, ಅದರಲ್ಲಿ ಆತ್ಮ. ತತ್ವಂ ಅಸಿ ಅಂತ ಹೇಳಿದ್ರೆ ಆತ್ಮನೇ ಪರಮಾತ್ಮ ಎನ್ನುವಂತ ಒಂದು ವಿಶೇಷ ತತ್ವದೊಂದಿಗೆ ಸಿದ್ಧಗೊಂಡಂತ, ವಿಶೇಷ ಹೆಸರಿನೊಂದಿಗೆ ಸಿದ್ಧಗೊಂಡಂತ ತತ್ವಂ ಅಸಿ ಎನ್ನುವಂತ ಒಂದು ವೈಶಿಷ್ಟ್ಯಪೂರ್ಣವಾದಂತ, ವಿಶೇಷವಾದಂತ, ಅಪರೂಪವಾದಂತ ಹೆಸರನ್ನ ಇಟ್ಕೊಂಡಿದ್ದಾರೆ ನಮ್ಮ ವಿದ್ಯಾರ್ಥಿಯರು. ದಯವಿಟ್ಟು ನಿಮ್ಮ ಸಮಯ ಈಗ ಆರಂಭವಾಗಿದೆ. ನನ್ನ ಹೆಸರು ಸೀನಾ ಅಂತ. ಇವತ್ತು ನಾನು ಸ್ಟೆಲ್ಲಾ ಮೇಲ್ ಶಾಲೆಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನೋಡಕ್ ಬಂದಿದೆ. ಇವತ್ತು ನಮ್ಮ ತತ್ವಮಸಿ ತಂಡದವರು ಏನೋ ಪ್ರೋಗ್ರಾಮ್ ಮಾಡ್ತಾ ಇರುತ್ತೆ. ಬನ್ನಿ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಓಂ ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ ಭಗವದ್ಗೀತಾ ಅಥ ದ್ವಾದಶೋಧ್ಯಾಯ ಭಕ್ತಿಯೋಗ. ಏವಂ ಸತತಯುಕ್ತಾಯೇ ಭಕ್ತಾಸ್ತ್ವಾಂ ಪರ್ಯುಪಾಸತೆ ಯೇ ಚಾಪ್ಯಕ್ಷರಮವ್ಯಕ್ತಂ ತೇಷಾಂ. ಹೌದಾ, ಈಗಿನ ಮಕ್ಕಳೇ ಹಂಗೆ ಬರೀ ಮೊಬೈಲ್ ಇಟ್ಕೊಂಡು ಇದ್ದು ತುಂಬಾ ಕ್ವಾಲಿಟಿ ಕಮ್ಮಿ. ಅದು ಬೇಗ ಉಪಯೋಗಿಸ್ಕೊಂಡು ಮಾಡಿದ್ಯಾ ಮಣ್ಣು ಮಸಿ ಮನೆಗೆ ಇದೆಯಲ್ಲ ಒಂಚೂರು ಬಾಬಾಗಿದೆ ಚೂರು ಅಂತ ಮೆಸೇಜ್ ಬಂದಾಗಿದ್ದು ಕಣ್ಕೋಗ ಎಂತ ಅಂತ್ಯಾ? ಧನ್ಯವಾದಗಳು. ನಾನು ಕರಾವಳಿಯ ಕಡಲು ಎಂಬ ಚಾನಲ್ ಅಂತ ಬರ್ತಾ ಇದ್ದೇನೆ. ವೀಕ್ಷಕರೇ, ಈ ದಿನ ನನಗೆ ಒಂದು ಸುಂದರವಾದ ವಿಶಿಷ್ಟವಾದ ಮೀನು ಸಿಕ್ಕಿದೆಯಂತೆ. ಅದು ಯಾವ ಮೀನು ಏನು ಅಂತ ನೋಡೋಣ. ನಾನೇ ಮತ್ಸ್ಯಕನ್ಯೆ. ಹಾಗಾದ್ರೆ ನಮ್ಮ ಟೀಮ್ ಹೆಸರೇ ಮತ್ಸ್ಯರಾಣಿಯರು.
ಪ್ರತಿ ವಿದ್ಯಾರ್ಥಿ ಪೃಥ್ವಿ. ಕಣಿ ಹಾಕಿನವ ಕಣಿ, ಕಣಿ ಹಾಕಿನವ ಕಣಿ, ಹಿಂದಾಗಿದ್ದು ಮುಂದಾಗೋದು, ಈಗ ನಡೆಯೋದು ಎಂದಿಬ್ಬರವ ಕಣಿ. ಮೊನ್ನೆ ನಮ್ಮ ಉಡುಪಿ ಜಿಲ್ಲಾದಾಗ ಮೋದಿ ಬಂದಿದ್ರು, ಅವ್ರಿಗೆ ನಾನೊಂದ್ಸರಿ ಫೋನ್ ಹಚ್ಚಿ ನಮ್ಮ ಉಡುಪಿ ಜಿಲ್ಲಾಕ್ ಬರ್ರಿ ಅಂತ ಹೇಳಿದ್ದೆ. ಇದು ನಿಜ ಆಯ್ತದಲ್ವಾ? ನಿಮ್ಗೂ ಕಿವಿ ಕೇಳಿಸ್ಕೋಬೇಕಿದ್ರ ಬನ್ನಿ, ಬನ್ರವ ಬನ್ನಿ, ಕಣಿ ಹಾಕ್ತೀನಿ, ನಿಮ್ಗೂ ಕಣಿ ಹಾಕ್ತೀನವ ಬನ್ನಿ, ಕಣಿ ಹಾಕ್ತೀನವ ಕಣಿ, ಕಣಿ ಹಾಕ್ತೀನವ ಕಣಿ. ನಾವು ಹೊರಟ ಮೇಲೆ ನಿಮ್ಗೆ ನನ್ನ ಕಣಿ ಕೇಳಿಸ್ಬೇಕಿದ್ರ ನನ್ಗೊಂದು ಕಣಿ ಹಾಕ್ತೀನವ ಕಣಿ. ಅಪ್ಪ ಏನ್ ಮಗಳೇ, ನಾನು ಕ್ವಿಜ್ನಲ್ಲಿ ಫಸ್ಟ್ ಪ್ರೈಸ್ ಗೆದ್ದೆ. ಸರೋಜಾ ಸ್ವೀಟ್ ತಗೊಂಡ್ ಮಾಡಿ. ಅಪ್ಪ ಇಷ್ಟಪ್ಪ ಮಕ್ಕಳಪ್ಪ, ಅವಳು ಗೆದ್ದಿರೋದು ಬರೀ ಕ್ವಿಜ್ನಲ್ಲಿ, ಒಲಿಂಪಿಕ್ಸ್ ಅಲ್ಲಿ ಅಲ್ಲ ರೀ. ಅವಳು ಒಲಿಂಪಿಕ್ ಅಲ್ಲಿ ಗೆಲ್ತಾಳೋ ಇಲ್ವೋ, ಆದ್ರೆ ನನ್ ಕನ್ಸು ಡಾಕ್ಟರ್ ಆಗ್ಬೇಕು. ಡಾಕ್ಟರ್ ಆಗಿ ನನ್ನ ಹೆಸರು ಕಾಪಾಡ್ತೀಯ ಅಲ್ವಾ ಮಗಳೇ? ಅಪ್ಪ ನಾ ಡಾಕ್ಟರ್ ಆಗಿ SSLC ಸ್ಕೂಲ್ಗೆ ಟಾಪರ್ ಆಗಿದ್ದಾಳೆ ಕಣೆ. ಹೌದಾ ಮಗಳೇ, ನಂಗೂ ಅರೆ ಸುಮಾ ಬಂದು ನೋಡಿ. ಸುಮಾ ನನ್ನ ಮಗಳು SSLC ಸ್ಕೂಲ್ಗೆ ಟಾಪರ್ ಆಗಿದ್ದಾಳೆ ಕಣೆ. ಓ ಹೌದಾ, ಕಂಗ್ರಾಚುಲೇಷನ್ಸ್ ಪುಟ್ಟಿ. ಥ್ಯಾಂಕ್ ಯು. ಸ್ಕೂಲ್ಗೆ ಹೋಗಿ ಏನು ತಿಳ್ಕೊಂಡ್ಕೊಂಡಿದ್ಯಾ? ಅವಳು MBBS ಓದ್ತಾಳೆ. ಅಲ್ಲ ಕಣೋ, ಆ ಚಿಕ್ಕ ಹುಡುಗಿ ನನ್ನ ಈಗ ಬೇರೆ. ಒಂದ್ಸಲಿ ಅವಳಿಗೆ ಏನು ಇಷ್ಟ ಅಂತ ಕೇಳ್ಬೋದಲ್ವಾ? ನೋಡ್ ಸುಮಾ, ಅವಳು ನನ್ನ ಮಗಳು, ನಾನು ಹೇಗೆ ಓದಿಸ್ಬೇಕಂತ ನಂಗೆ ಚೆನ್ನಾಗಿ ಗೊತ್ತಿದೆ. ಬೇರೆಯವರು ಬಂದು ಅಡ್ವೈಸ್ ಮಾಡ್ಬೇಕಂತ ಇಲ್ಲ. ನಾನು ಹೇಳಿದ್ದು ನಿಮ್ಗೆ ಈಗ ಅರ್ಥ ಆಗಲ್ಲ, ಮುಂದೆ ಒಂದಿನ ಖಂಡಿತ ಅರ್ಥ ಆಗ್ತದೆ. ಅವಳಿಗೆ ರಿಸಲ್ಟ್ ಆಗ್ತೀನಿ, ಊರಿ ಅವಳೇ ಬಂದು ಅವಳನ್ನೇ ಕೇಳಿ ಎಷ್ಟು ಮಾರ್ಕ್ಸ್ ಬಂದಿದೆ ಮಗಳೇ? ಜಸ್ಟ್ ಪಾಸ್ ಆಗಿದ್ದೀನಿ ಅಮ್ಮ. ಏನ್ ಜಸ್ಟ್ ಪಾಸಾ? ಊರಿಗೆ ಜಸ್ಟ್ ಪಾಸ್ ಆಗಿ ಬಂದಿದ್ದಾಳೆ ನಿಮ್ಮ ಮಗಳು. ಅಯ್ಯೋ, ನನ್ ಮರ್ಯಾದೆ ಹೋಯ್ತಲ್ಲ, ಇಡೀ ಊರಿಗೆ ಹೇಳ್ಬೇಕು. ಒಂದ್ಸಲ ಹೇಳಿದ್ದಕ್ಕೆ ಕೇಳ್ಸಲ್ವಾ? ಅಯ್ಯೋ, ಕ್ಷಮಿಸಿ ಬಿಡಿ. ಇದಂತೂ ಏನ್ ಪ್ರಶ್ನೆ ಸರ್, ನೀವು ಪೇರೆಂಟ್ಸ್ ಹೇಳಿದ್ರೆ ಹೀಗೆ ನೀವು ಮಕ್ಕಳ ಕನಸಿಗೆ ರೆಕ್ಕೆ ಕಟ್ಟಿ ಅವರನ್ನು ಖುಷಿಯಿಂದ ಬದುಕಲು ಬಿಡಿ. ಜೀವ ಇದ್ರೆ ಇನ್ನೊಂದ್ಸಲ ಎಕ್ಸಾಮ್ ಬರಬಹುದು, ಆದರೆ ಜೀವನೇ ಇಲ್ಲದೆ ಇದ್ರೆ ನಿಮ್ಮ ಪ್ರೆಸ್ಟೀಜ್ ಮತ್ತು ನಿಮ್ಮ ಸ್ಟ್ಯಾಂಡರ್ಡ್ ಯಾವುದೂ ಲೆಕ್ಕಕ್ಕೆ ಬರುವುದಿಲ್ಲ. ಬದಲಾವಣೆ ನಿಮ್ಮಿಂದಲೇ ಶುರುವಾಗಲಿ. ವಿದ್ಯಾರ್ಥಿಗಳೇ, ಬದುಕಲು ಅದೆಷ್ಟೋ ದಾರಿಗಳಿವೆ. ಆತ್ಮಹತ್ಯೆ ಎಂಬ ಕಟ್ಟುಕಡೆಯ ನಿರ್ಧಾರವನ್ನು ಕೈಗೊಳ್ಳುವ ಮುನ್ನ ನಿಮ್ಮ ಹೆತ್ತವರನ್ನು ಒಮ್ಮೆ ನೆನಪಿಸಿಕೊಳ್ಳಿ. ಆತ್ಮಹತ್ಯೆ ಎಂಬುದು ಸಾಧನೆಯಲ್ಲ, ಬದುಕಿ ನಿಮ್ಮ ಬದುಕನ್ನು ಗೆದ್ದು ಸಾಧಿಸಿ ತೋರಿಸಿ. ಮತ್ಸ್ಯರಾಣಿಯರು ಎನ್ನುವಂತಹ ತಂಡ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಶಾಲೆಯ 107 ವಿದ್ಯಾರ್ಥಿಗಳು ಕೂಡ ಪ್ರತಿಯೊಬ್ಬರು ಕೂಡ ಭಾಗವಹಿಸಿದ ಬಗ್ಗೆ ನನಗೆ ಹೆಮ್ಮೆ ಇದೆ. ಎಲ್ಲ ವಿದ್ಯಾರ್ಥಿಗಳು ಎಲ್ಲ ತಂಡಗಳಾಗಿ ಭಾಗವಹಿಸಿದಂಥ ಒಂದು ಈ ಕಾರ್ಯಕ್ರಮಕ್ಕೆ ಇನ್ನೊಮ್ಮೆ ಎಲ್ಲರಿಂದ ಕೈ ಚಪ್ಪಾಳೆ ಬರಬೇಕು ಅಂತ ಕೇಳಿಕೊಳ್ತೇನೆ.